ಅಜಯ್ ಅವರೇ, ನೀವಿಲ್ಲಿ? ಅದು ನಾನಿಲ್ಲೇ ಸ್ವಲ್ಪ ಕೆಲಸ ಇತ್ತು, ಬಂದಿದ್ದೆ. ನೀವು ಆಫೀಸಿಂದ ಹೊರಗೆ ಬರ್ತಿರೋದನ್ನ ನೋಡಿದೆ, ಅದಕ್ಕೆ ಕಾರ್ ನಿಲ್ಲಿಸ್ದೆ. ಮನೆಗೆ ನಾ ಹೋಗ್ತಾ ಇರೋದು? ಹೌದು. ಬನ್ನಿ ಒಟ್ಟಿಗೆ ಹೋಗೋಣ. ಗೌರಿ ಅವರೇ! ಅರೆ ಅಭಯ್, ಬನ್ನಿ ಹೊರಡೋಣ. ಗೌರಿ ಅವರೇ! ಅಜಯ್ ಅವರೇ, ಲೇಟ್ ಆಗ್ತಿದೆ, ಬನ್ನಿ. ಸಿ ಯು, ಬಾಯ್. ನಾನು ಕರೀತಾ ಇದ್ರು ತಿರುಗಿ ನೋಡ್ದೆ ಹೋದ್ರಲ್ಲ. ಅಜಯ್ ಅವರೇ, ನೀವ್ಯಾಕೆ ನಮ್ಮ ಆಫೀಸ್ ಕಡೆ ಬಂದಿದ್ದು? ನಿಜವಾಗ್ಲೂ ನಿಮ್ಗೆ ನಮ್ಮ ಆಫೀಸ್ ಕಡೆ ಕೆಲಸ ಇತ್ತಾ? ಹೌದು, ಕೆಲಸ ಇತ್ತು. ಅಲ್ಲ, ನಾನು ಯಾಕೆ ನಿಮ್ಮ ಹತ್ರ ಸುಳ್ಳು ಹೇಳಿ? ಓಹೋ, ನೀವೇನಾದರೂ ನಾನು ನಿಮ್ಮನ್ನ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದೀನಿ ಅಂತ ಅನ್ಕೊಂಡ್ರಾ? ಬೈ ದ ವೇ, ನಿಮ್ಮ ಕಾಲಿಗೆ ಏಟ್ ಆಗಿತ್ತಲ್ವಾ? ಇವಾಗ ಹೇಗಿದೆ? ನೋವು ಕಮ್ಮಿ ಆಗಿದೆಯಾ? ನೋಡಿ, ನೀವು ಹೇಳೋವರೆಗೂ ನನಗೆ ನೆನಪೇ ಇರಲಿಲ್ಲ. ಕಾಲ್ ನೋವು ಅಷ್ಟೊಂದೇನಿಲ್ಲ, ಪರವಾಗಿಲ್ಲ. ಗೌರಿನ ಆಫೀಸಿಂದೇನೋ ಪಿಕ್ ಮಾಡಿದೆ. ಈಗ ಲಾಂಗ್ ಡ್ರೈವ್ ವಿಷಯ ಹೇಗಪ್ಪ ಹೇಳೋದು? ಧೈರ್ಯ ಮಾಡ್ತೀನಿ, ಬನ್ನಿ ಲಾಂಗ್ ಡ್ರೈವ್ ಹೋಗೋಣ ಅಂತ ಕೇಳಬಿಡ್ತೀನಿ. ಹಾಂ ಗೌರಿ, ತುಂಬ ದಿನದಿಂದ ಲಾಂಗ್ ಡ್ರೈವ್ ಹೋಗಬೇಕು ಅಂತ ಅನಿಸ್ತಿತ್ತು ನಿಮ್ಮ ಜೊತೆ. ಇಫ್ ಯು ಡೋಂಟ್ ಮೈಂಡ್ ಹೋಗೋಣವಾ? ಪ್ಲೀಸ್, ಇಲ್ಲ ಅಂತ ಹೇಳಬೇಡಿ. ಏನ್ ಮಾತಾಡ್ತಾ ಇದ್ದೀರಾ ನೀವು? ಕಾರ್ ನಿಲ್ಸಿ. ಅಜಯ್ ಅವರೇ, ಕಾರ್ ನಿಲ್ಸಿ. ಆಯ್ತು. ಅಲ್ಲ ಗೌರಿ, ಅದು ನೀವು ಆಫೀಸ್ ಹತ್ರ ಬಂದಾಗ್ಲೇ ಅನ್ಕೊಂಡೆ ಇಂಥದ್ದೇ ಏನಾದ್ರೂ ಪ್ಲಾನ್ ಮಾಡ್ಕೊಂಡು ಬಂದಿದ್ದೀರಾ ಅಂತ. ನನ್ನನ್ನೇನ್ ದಡ್ಡಿ ಅನ್ಕೊಂಡಿದ್ದೀರಾ? ಏನೋ ನನಗ್ ನೋವಾದಾಗ ನಿಮ್ಗೂ ನೋವಾಗೋದಂತೆ, ಆರೋಗ್ಯ ವಿಚಾರಿಸೋ ನೆಪದಲ್ಲಿ ಆಫೀಸ್ ಹತ್ರ ಬಂದು ನನ್ನ ಪಿಕ್ ಮಾಡೋದಂತೆ. ಚೆನ್ನಾಗಿದೆ ನಿಮ್ ನಾಟಕ. ನೀವು ಬಂದಿದ್ ಯಾಕೆ ಅಂತ ನನಗ್ ಚೆನ್ನಾಗ್ ಗೊತ್ತು. ಅದಕ್ಕೆ ಇಂಥ ಸುಳ್ಳುಗಳನ್ನೆಲ್ಲ ಹೇಳೋ ಅವಶ್ಯಕತೆ ಇಲ್ಲ. ಅಲ್ಲ, ನನ್ ಜೊತೆನೆ ಲಾಂಗ್ ಡ್ರೈವ್ ಹೋಗ್ಬೇಕು ಅಂತ ಕೇಳ್ತಾ ಇದ್ದೀರಲ್ಲ, ಎಷ್ಟ್ರಿ ಧೈರ್ಯ ನಿಮ್ಗೆ? ನಿಮ್ ಮನ್ಸಲ್ಲಿ ಇಷ್ಟೊಂದೆಲ್ಲ ಇದೆ ಅಂದ್ರೆ ನಿಮ್ ಜೊತೆ ಫ್ರೆಂಡ್ಶಿಪ್ ಇಟ್ಕೊಳ್ಳೋದ್ರಲ್ಲೂ ಅರ್ಥ ಇಲ್ಲ. ಬಾಯ್. ಗೌರಿ, ಗೌರಿ ನಿಂತ್ಕೊಳ್ಳಿ. ಗೌರಿ, ಗೌರಿ, ಗೌರಿ ನಿಂತ್ಕೊಳ್ಳಿ. ಗೌರಿ, ಅಜಯ್ ಅವರೇ, ಹಾ, ಯಾಕೆ ಸಡನ್ ಆಗಿ ಸೈಲೆಂಟ್ ಆದ್ರಿ? ಏನಾಯ್ತು? ಓ, ಹಾಗಿದ್ರೆ ನಾನು ಇವ್ರ ಹತ್ರ ಏನೂ ಹೇಳೇ ಇಲ್ಲ. ಏನಾದ್ರೂ ಹೇಳ್ಬೇಕಿತ್ತಾ? ಏನೂ ಇಲ್ಲ ಗೌರಿ. ದೇವ್ರೆ, ನಾನೇನಾದರೂ ಹೇಳೋದು ಮತ್ತೆ ಗೌರಿ ಕೋಪ ಮಾಡ್ಕೊಳ್ಳೋದು ಇದೆಲ್ಲ ಬೇಕಾ? ಅದಕ್ಕಿಂತ ಹೀಗೆ ಸುಮ್ಮನೆ ಮನೆಗೆ ಹೋಗೋದೇ ಬೆಟರು. ಲಾಂಗ್ ಡ್ರೈವ್ ಇರಲಿ, ಆಮೇಲೆ ಫ್ರೆಂಡ್ಶಿಪ್ಪು ಇರಲ್ಲ. ಬೇಡಪ್ಪ, ಹಾಗಾಗಬಾರ್ದು. ರೀ, ಆಗ್ಲೇ ಯಾಕೆ ಒಂಥರ ಮಾತಾಡಿದ್ರಿ? ಹಾಗೇನಿಲ್ವಲ್ಲ ಒಂದ್ಸಲ. ಸುಳ್ಳು ಹೇಳ್ಬೇಡಿ.
ನೀವೊಂಥರ ಮಾತಾಡಿದ್ರಿ. ಅದು ಸ್ವಲ್ಪ ತಲೆ ನೋಯ್ತಾ ಇತ್ತು ಅಷ್ಟೇ. ಹೌದಾ? ಅಲ್ಲ ರೀ, ಇಷ್ಟು ವರ್ಷ ನಾನ್ ನಿಮ್ ಜೊತೆ ಸಂಸಾರ ಮಾಡಿದೀನಿ. ನಿಮ್ ಧ್ವನಿ ಕೇಳಿದ್ರೇನೆ ನನಗೆ ಗೊತ್ತಾಗತ್ತೆ ನಿಮ್ಗೇನಾಗಿದೆ ಅಂತ. ತಲೆ ನೋವಿದ್ರೆ ನೀವ್ ಹಾಗೆ ಮಾತಾಡಲ್ಲ, ಮನ್ಸಲ್ ನೋವಿದ್ರೆ ಮಾತ್ರ ನೀವ್ ಹಾಗೆ ಮಾತಾಡ್ತೀರಾ. ಹೇಳ್ರಿ, ನನ್ನಿಂದೇನಾದ್ರೂ ಮುಚ್ಚಿಡ್ತಿದ್ದೀರಾ? ಮುಚ್ಚಿಡೋದ? ಹಾಗೇನು ಇಲ್ವಲ್ಲ ವತ್ಸಲ. ಹೌದು, ನಿನಗ್ಯಾಕೆ ಬಂತು ಈ ಅನುಮಾನ? ಮತ್ಯಾಕ್ ನೀವ್ ಯಾವಾಗ್ಲೂ ಚಿಂತೆ ಮಾಡ್ತಾ ಇರ್ತೀರಾ? ಮೊದ್ಲಿನ ತರ ಖುಷಿಯಾಗಿ ಇರೋದೇ ಇಲ್ವಲ್ಲ. ಏನಾದ್ರೂ ಇದ್ರೆ ನನ್ನ ಹತ್ರ ಹೇಳ್ಕೊಳ್ರಿ. ಏನ್ ಯೋಚನೆ ಮಾಡ್ತಾ ಇದ್ದೀರಾ ಹೇಳ್ರಿ. ವತ್ಸಲ, ಏನಾಗಿದೆ ನಿನ್ಗೆ? ಆಗ್ಲಿಂದ ನೋಡ್ತಾ ಇದ್ದೀನಿ, ಕೇಳಿದ್ದನ್ನೇ ಕೇಳ್ತಾ ಇದೀಯ. ನನ್ಗೇನು ಆಗಿಲ್ಲ ಅಂತ ಹೇಳಿಲ್ವಾ? ಏನಾದ್ರೂ ಆಗಿದ್ರೆ ನಿನಗೆ ಹೇಳ್ತೀನಿ, ಸುಮ್ನೆ ಇರು. ಆಯ್ತು ಬಿಡಿ, ನಾನೇನೂ ಕೇಳಲ್ಲ. ವತ್ಸಲ, ನೀವಂತೂ ಇತ್ತೀಚೆಗೆ ತುಂಬಾ ಬದಲಾಗ್ತಾ ಇದ್ದೀರಾ. ಹಾಗೆಲ್ಲ ಏನೂ ಇಲ್ಲ ವತ್ಸಲ. ನೀನೇ ಸುಮ್ನೆ ಇಲ್ದಿರೋದನ್ನೆಲ್ಲ ತಲೆ ಹಾಕೊಂಡು ಯೋಚನೆ ಮಾಡ್ತಾ ಇದೀಯ. ಇಲ್ಲಿ ನೋಡು, ನಾಳೆ ಗೌರಿನ ನೋಡೋದಕ್ಕೆ ಹುಡುಗನ ಕಡೆಯವರು ಬರ್ತಾ ಇದ್ದಾರೆ. ಅದಕ್ಕೇನ್ ಬೇಕೋ ಆ ಸಿದ್ಧತೆನ ಮಾಡ್ಕೋ. ಇವ್ರು ಖಂಡಿತವಾಗ್ಲೂ ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದಾರೆ. ಏನು ಅಂತ ಮಾತ್ರ ಗೊತ್ತಾಗ್ತಾ ಇಲ್ಲ. ಒಬ್ಬೊಬ್ರೆ ನೋವು ಅನುಭವಿಸ್ತಾ ಇದ್ದಾರೆ. ನನ್ನ ಹತ್ರ ಹೇಳ್ಕೊಂಡ್ರೆ ಏನಾಗತ್ತೆ ಇವ್ರಿಗೆ? ಯಾಕೆ ಹೀಗ್ ಮಾಡ್ತಾ ಇದ್ದಾರೆ? ಅಂಥದ್ದೇನ್ ನೋವನ್ನ ಅನುಭವಿಸ್ತಾ ಇದ್ದಾರೆ? ನನ್ನನ್ನು ಕ್ಷಮಿಸ್ಬಿಡು ವತ್ಸಲ. ಈಗ ನಾನು ನಿನ್ನ ಹತ್ರ ಏನನ್ನೂ ಹೇಳ್ಕೊಳ್ಳೋ ಸ್ಥಿತಿಲಿಲ್ಲ. ರಾಹುಲ್ ಇರ್ಬೋದಾ? ಹಲೋ, ಯಾರಿದು? ಗೆಸ್ ಮಾಡಿ ನೋಡೋಣ. ಸಾರಿ, ನನಗೆ ಯಾರು ಅಂತ ಗೊತ್ತಾಗ್ತಿಲ್ಲ. ನನ್ನನ್ನೇ ಮರ್ತ್ರೆ ಹೇಗೆ? ನಾನ್ರಿ ಮೇಡಮ್, ನಿಮ್ ವೆಲ್ ವಿಷರ್. ಓ, ರಾಹುಲ್. ನಂಬರ್ ಸಿಕ್ತಾ ನಿಮ್ಗೆ? ಹೇಗೆ ಹುಡುಕಿದ್ರಿ? ಅದೆಲ್ಲ ಒಂದ್ ಕೆಲ್ಸನಾ? ಅಷ್ಟಕ್ಕೂ ಮನ್ಸಲ್ಲಿರೋ ನಂಬರ್ ಹುಡ್ಕೋದು ಅಷ್ಟೇನ್ ಕಷ್ಟ ಆಗಲ್ಲ. ಓ, ಹಾಗೆ. ಎಸ್. ನೋಡಿ, ನೀವ್ ಈ ತರ ಲೈನ್ ಹೊಡೆದ್ರೆ ನಾನ್ ನಿಮ್ಮ ಹತ್ರ ಮಾತಾಡೋದೇ ಇಲ್ಲ. ಅಯ್ಯೋ, ಯಾಕ್ರಿ? ಯಾಕಂದ್ರೆ ಸದ್ಯಕ್ಕೆ ಲವ್ ಮಾಡೋ ಮೂಡಿಲ್ಲ ನನ್ಗೆ. ಅಯ್ಯೋ, ನಾನ್ ಲವ್ ಮಾಡಿ ಅಂತ ಎಲ್ಲ ಹೇಳ್ದೆ. ಐ ಆಮ್ ಹಿಯರ್ ಫಾರ್ ಫ್ರೆಂಡ್ಶಿಪ್, ಜಸ್ಟ್ ಫ್ರೆಂಡ್ಶಿಪ್.